Welcome back. This is Akram Pasha, Government First Grade College, Chanagiri. So today we are going to discuss about Home Rule movement, and in this second module we will cover up the militant nationalist and their programs along with Bhagat Singh, Azad and Rajguru. ಸೊ ಇನ್ನೊಮ್ಮೆ ಸ್ವಾಗತ. ಇವತ್ತು ನಾವು ಹೋಮ್ ರೂಲ್ ಚಳವಳಿಯ ಕುರಿತು ಚರ್ಚೆ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಉಗ್ರ ರಾಷ್ಟ್ರವಾದಿಗಳು ಮತ್ತು ಅವರ ಕಾರ್ಯಕ್ರಮಗಳು, ಭಗತ್ ಸಿಂಗ್, ಆಜಾದ್ ಮತ್ತು ರಾಜ್ಗುರು, ಇದರ ಬಗ್ಗೆ ನಾವು ಇದರಲ್ಲಿ ಆ ಮಾಡ್ಯೂಲಲ್ಲಿ ಚರ್ಚೆ ಮಾಡ್ತೀವಿ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಹೋದ ಕ್ಲಾಸ್ಗಳಲ್ಲಿ ಏನೇನು ಚರ್ಚೆ ಮಾಡಿದ್ವಿ ಇನ್ನೊಂದ್ಸತಿ ಪುನರ್ ಮನನ ಮಾಡ್ಕೊಳ್ಳೋಣ. So in last class we came to know about the policies and programs of extremist faction of Indian National Congress. ನಾವು ಹೋದ ಕ್ಲಾಸಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ತೀವ್ರಗಾಮಿ ಗುಂಪಿನ ನೀತಿ ಮತ್ತು ಕಾರ್ಯಕ್ರಮ ಕುರಿತು ಚರ್ಚೆ ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ವಿ ಆಲ್ಸೋ ಕೇಮ್ ಟು ನೋ ಅಬೌಟ್ ಸೂರತ್ ಸ್ಪ್ಲಿಟ್ ಆಫ್ 1907. ಅದೇ ರೀತಿಯಲ್ಲಿ 1907ರಲ್ಲಿ ಸೂರತ್ ವಿಭಜನೆಯ ಕುರಿತು ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದ ಎಕ್ಸ್ಟ್ರೀಮಿಸ್ಟ್ ಲೀಡರ್, ದೇರ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಅದೇ ರೀತಿಯಲ್ಲಿ ನಾವು ತೀವ್ರಗಾಮಿ ನಾಯಕರ ನೀತಿ ಮತ್ತು ಕಾರ್ಯಕ್ರಮ ಕುರಿತು ಕೂಡ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ಹೋಮ್ ರೂಲ್ ಚಳವಳಿಯ ಕುರಿತು ಬಿಪಿನ್ ಚಂದ್ರ ಅವರು ಒಂದು ವ್ಯಾಖ್ಯಾನದ ಮುಖಾಂತರ ಅದನ್ನು ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದರಲ್ಲಿ ರೊಮ್ಯಾಂಟಿಕ್ ಅಡ್ವೆಂಚರ್ ಆಫ್ ಗದರ್ ರೆವಲ್ಯೂಷನರೀಸ್ ವಾಸ್ ದ ಡ್ರಾಮ್ಯಾಟಿಕ್ ರೆಸ್ಪಾನ್ಸ್ ಆಫ್ ಇಂಡಿಯನ್ ಲಿವಿಂಗ್ ಅಬಾರ್ಡ್ ಟು ಫಸ್ಟ್ ವರ್ಲ್ಡ್ ವಾರ್. ಪ್ರಥಮ ಮಹಾಯುದ್ಧಕ್ಕೆ ನಮ್ಮ ವಿದೇಶದಲ್ಲಿ ಇರುವಂತಹ ಭಾರತೀಯರು ಗದರ್ ಪಕ್ಷದ ರೂಪದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು ನಾವು ನೋಡ್ತೀವಿ. ವಿ ನೌ ಟರ್ನ್ ಟು ಲೆಸ್ ಚೇಂಜ್ ಬಟ್ ಮೋರ್ ಎಫೆಕ್ಟಿವ್ ಇಂಡಿಯನ್ ರೆಸ್ಪಾನ್ಸ್. ಅದೇ ರೀತಿಯಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ ಕಮ್ಮಿ ಬದಲಾವಣೆ ಮತ್ತು ಜಾಸ್ತಿ ಪ್ರಮಾಣ ಇರುವಂತಹ ಭಾರತದ ಒಂದು ಪ್ರತಿಕ್ರಿಯೆ ಕುರಿತು ನೋಡ್ತೀವಿ. ಆ ಪ್ರತಿಕ್ರಿಯೆಗೆ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ಅಂತ ಕರೀತಾರೆ. ಸೊ ಅಂದರೆ ಹೋಮ್ ರೂಲ್ ಮೂವ್ಮೆಂಟ್ ಅಂತ ಕರೀತಾರೆ. ಲೆಡ್ ಬೈ ಲೋಕಮಾನ್ಯ ತಿಲಕ್ ಆ್ಯಂಡ್ ಆನ್ಯಾ ಬೆಸೆಂತ್ ಇಬ್ಬರು. ಆ ಹೋಮ್ ರೂಲ್ ಮೂವ್ಮೆಂಟ್ ಇದೆಲ್ಲ ಅದರ ನಾಯಕತ್ವವನ್ನು ತಗೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ಅಥವಾ ಲೋಕಮಾನ್ಯ ತಿಲಕ್, ಅದೇ ರೀತಿಯಲ್ಲಿ ಆನ್ಯಾ ಬೆಸೆಂತ್ ಇಬ್ಬರು ತಗೊತಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾರೆ? ಬಿಪಿನ್ ಚಂದ್ರ ಅವರು ಹೇಳ್ತಾರೆ. ಅಂದರೆ ಈ ಮೊದಲನೇ ಮಹಾಯುದ್ಧದಲ್ಲಿ ಯಾಕೆ ಗದರ್ ಚಳವಳಿ ಬಹಳ ಸಕ್ರಿಯವಾಯಿತು ಇಂಗ್ಲೆಂಡ್ ಮತ್ತು ಅಮೇರಿಕಾದಲ್ಲಿ ಏನಂದರೆ, ಇದು ಮೊದಲನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಕೂಡ ಭಾಗಿಯಾಗಿತ್ತು. ಇಂಗ್ಲೆಂಡ್ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದು ಕಾರಣದಿಂದ ಅದರ ಲಾಭ ಪಡೆದು ನಾವು ಕ್ರಾಂತಿಕಾರಿ ಚಳವಳಿಯನ್ನು ನಡೆಸಿಬಿಟ್ಟು ಬ್ರಿಟಿಷರನ್ನು ಭಾರತದಿಂದ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಗದರ್ ಕ್ರಾಂತಿಕಾರರ ಏನಪ್ಪ ಅಂತ ಹೇಳಿದ್ರೆ ಯೋಜನೆಗಳು ಆಗಿತ್ತು. ಸೊ ಅದೇ ರೀತಿಯಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಭಾರತೀಯರ ಒಂದು ಪ್ರತಿಕ್ರಿಯೆ. ಭಾರತದಲ್ಲಿ ಏನು ಪ್ರತಿಕ್ರಿಯೆ ಅಂದರೆ ಹೋಮ್ ರೂಲ್ ಚಳವಳಿ ಏನು ಪ್ರಾರಂಭವಾಗಿತ್ತು ಅದು ಭಾರತದಲ್ಲಿ, ಅದರಲ್ಲಿ ನಾವು ಜಾಸ್ತಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ಬಹಳ ಪರಿಣಾಮಕಾರಿಯಾಗಿತ್ತು ಅಂತ ಹೇಳ್ತಾರೆ ಬಿಪಿನ್ ಚಂದ್ರ ಅವರು. ಸೊ ಅದರ ನಾಯಕತ್ವ ತಗೊಂಡಿದ್ದು ಲೋಕಮಾನ್ಯ ತಿಲಕ್ ಮತ್ತು ಆನ್ಯಾ ಬೆಸೆಂತ್ ಆಯಿತು. ಸೊ ನೆಕ್ಸ್ಟು ಈ ಹೋಮ್ ರೂಲ್ ಚಳವಳಿಯ ಕುರಿತು ಒಂದು ಸ್ವಲ್ಪ ನಾವು ಪ್ರಾರಂಭದಲ್ಲಿ ನೋಡೋಣ. ದ ಹೋಮ್ ರೂಲ್ ಮೂವ್ಮೆಂಟ್ ವಾಸ್ ಇಂಡಿಯನ್ ರೆಸ್ಪಾನ್ಸ್ ಟು ದ ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ರಿಪ್ರೆಸೆಂಟ್ ದ ಎಮರ್ಜೆನ್ಸ್ ಆಫ್ ಎ ನ್ಯೂ ಟ್ರೆಂಡ್ಸ್ ಆಫ್ ಅಗ್ರೆಸಿವ್ ಪಾಲಿಟಿಕ್ಸ್. ಸೊ ಹೋಮ್ ರೂಲ್ ಚಳವಳಿ ಏನಪ್ಪ ಅಂತ ಹೇಳಿದ್ರೆ ಪ್ರಥಮ ಮಹಾಯುದ್ಧಕ್ಕೆ ಭಾರತೀಯರ ಪ್ರತಿಕ್ರಿಯೆ ಮತ್ತು ಭಾರತದಲ್ಲಿ
ಒಂದು ಉಗ್ರ ರಾಜಕೀಯ ವ್ಯವಸ್ಥೆಯ ಪ್ರಾರಂಭ ಅಂತಲೂ ಹೇಳಬಹುದು. ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ನಿಮಗೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಹಂತದ ಹೋರಾಟದ ಸ್ವರೂಪ ಏನಪ್ಪ ಅಂತ ಹೇಳಿದ್ರೆ ಮನವಿ ಮಾಡೋದು, ಮತ್ತು ಮನವಿ ಪತ್ರವನ್ನು ಬರೆಯೋದು, ಅದಕ್ಕೂ ಒಪ್ಪಿಲ್ಲ ಅಂದರೆ ಪ್ರೊಟೆಸ್ಟ್ ಮಾಡೋದು, ಸಂವಿಧಾನಬದ್ಧವಾದ ಹೋರಾಟ. ಅದರಲ್ಲಿ ಉಗ್ರವಾದಕ್ಕೆ ಅಥವಾ ಬಲ ಪ್ರಯೋಗಕ್ಕೆ ಅಥವಾ ಬ್ರಿಟಿಷರ ವಿರುದ್ಧ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಏನಾಗುತ್ತೆ, ಈ ಥರದ ಒಂದು ಚಳವಳಿ ಶುರು ಆಗುತ್ತೆ, ಹೋಮ್ ರೂಲ್ ಚಳವಳಿ, ಅಂದರೆ ಸೆಲ್ಫ್ ರೂಲ್. ಸೊ B.G. Tilak and Anna Besant were the main leaders of home rule movement in India. ಭಾರತದಲ್ಲಿ ಈ ಹೋಮ್ ರೂಲ್ ಚಳವಳಿಯ ನಾಯಕರು ಯಾರಪ್ಪ ಅಂತ ಹೇಳಿದ್ರೆ B.G. ತಿಲಕ್ ಮತ್ತು ಅನ್ಯಾ ಬೆಸೆಂಟ್ನವರು ಅಂತ ಹೇಳ್ಬೋದು. ಪ್ರಮುಖ ನಾಯಕರು ಬಹಳಷ್ಟು ಬೇರೆಯವರು ಇದ್ದಾರೆ, ಪ್ರಮುಖ ನಾಯಕರು ಎರಡು. ಒಂದು ಬಾಲ್ ಗಂಗಾಧರ್ ತಿಲಕ್, ಅವರ ಬಿರುದು ಲೋಕಮಾನ್ಯ ಅಂತ ಕರೀತಾರೆ. ಅನ್ಯಾ ಬೆಸೆಂಟ್, ಇಬ್ರು ಏನಪ್ಪ ಅಂದರೆ ಇದಕ್ಕೆ ನಾಯಕತ್ವನು ಕೊಡ್ತಾರೆ ಅಂತ ನಾವು ಹೇಳಿದ್ವಿ. ಸೊ ಅದೇ ರೀತಿಯಲ್ಲಿ ದ ಐಡಿಯಾ ಆಫ್ ಹೋಮ್ ರೂಲ್ ಮೂವ್ಮೆಂಟ್ ವಾಸ್ ಫಸ್ಟ್ ಕ್ರಿಯೇಟೆಡ್ ಬೈ ಐರಿಷ್ ಸೆಲ್ಫ್ ರೂಲ್ ಮೂವ್ಮೆಂಟ್ ಅಗೇನ್ಸ್ಟ್ ಇಂಗ್ಲಿಷ್ ಪೀಪಲ್. ಸೊ ಈ ಐರ್ಲೆಂಡ್ ಅಲ್ಲಿ ಪ್ರಾರಂಭವಾಗಿದ್ದು, ಐರ್ಲೆಂಡ್ ಅಂದರೆ ಇಂಗ್ಲೆಂಡ್ ಏನು ದ್ವೀಪ ಇದೆಯಲ್ಲ ಅದರ ಪಕ್ಕದಲ್ಲಿ ಇನ್ನೊಂದು ಸಣ್ಣ ದೇಶ ಇದೆ ಐರ್ಲೆಂಡ್ ಅಂತ ಹೇಳ್ಬಿಟ್ಟು. ಸೊ ಬ್ರಿಟಿಷರು ಅದು ವಶಪಡಿಸ್ಕೊಂಡಿದ್ರು. ಅಲ್ಲಿ ಬ್ರಿಟಿಷರಿಂದ ಅವ್ರು ಸ್ವಾತಂತ್ರ್ಯ ಪಡಿಬೇಕು ಅಂತ ಹೇಳ್ಬಿಟ್ಟು ಐರಿಷ್ ಜನಾಂಗದವರು ಏನು ಮಾಡ್ತಾರೆ, ಒಂದು ಹೋರಾಟ ಪ್ರಾರಂಭ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಅದು ಏನಪ್ಪ ಅಂದರೆ ಸೆಲ್ಫ್ ರೂಲ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೆಲ್ಫ್ ರೂಲ್ ಅಂದರೆ ಐರ್ಲೆಂಡಲ್ಲಿ ಬ್ರಿಟಿಷರ ಆಳ್ವಿಕೆ ಇರಬಾರ್ದು, ಯಾರ್ದು ಆಳ್ವಿಕೆ ಇರಬೇಕು, ಐರಿಷ್ ಜನಾಂಗದವ್ರದ್ದು ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಅಂದರೆ ಅನ್ಯಾ ಬೆಸೆಂಟ್ ಕೂಡ ಐರ್ಲೆಂಡ್ಗೆ ಸೇರಿದವರು, ಐರಿಷ್ ಜನಾಂಗಕ್ಕೆ ಸೇರಿದ ಒಂದು ಲೇಡಿ ಅದು. The idea of home rule movement was first created by Irish self-rule movement against the British people or English people. ಸೊ ಇದು ಪ್ರಥಮವಾಗಿ ಅಂದರೆ ಹೋಮ್ ರೂಲ್ ಚಳವಳಿ ಭಾರತದಲ್ಲಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ, ಸೊ ಪ್ರಾರಂಭ ಆಗಿದ್ದು ಫಸ್ಟ್ ಎಲ್ಲಿಪ್ಪ ಅಂತ ಹೇಳಿದ್ರೆ ಇಂಗ್ಲೆಂಡಲ್ಲಿ ಪ್ರಾರಂಭ ಆಗುತ್ತೆ. ಸೊ ಐರಿಷ್ ಅಥವಾ ಐರಿಷ್ ಜನಾಂಗದವರು ಪ್ರಾರಂಭ ಮಾಡ್ತಾರೆ. ಸೊ ನೆಕ್ಸ್ಟು ನಾಲ್ಕನೇ ಅಂಶ, ತಿಲಕ್ ಆಫ್ಟರ್ ಹಿಸ್ ರಿಲೀಸ್ concentrated all his efforts on securing the readmission of himself and other extremists into the Indian National Congress. Mrs. Anna Besant pressurized the Congress to admit the extremist. ಸೊ ಬಾಲ್ ಗಂಗಾಧರ್ ತಿಲಕ್ನವರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನೋ ಬಂಗಾಲ್ ವಿಭಜನೆಯ ಸಂದರ್ಭದಲ್ಲಿ ನಂತರದಲ್ಲಿ ಏನಾಗುತ್ತೆ ಅಂದರೆ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಸೊ ಮತ್ತು ನೋ ಟ್ಯಾಕ್ಸ್ ಮೂವ್ಮೆಂಟ್ ಪ್ರಾರಂಭ ಆಗುತ್ತೆ. ಆವಾಗ ಗಾಂಧೀಜಿ ಅವರನ್ನು ಬಾಲ್ ಗಂಗಾಧರ್ ತಿಲಕ್ ಅವರನ್ನು ಅರೆಸ್ಟ್ ಮಾಡಿರ್ತಾರೆ. ಸೊ ನಂತರದಲ್ಲಿ ಏನಾಗುತ್ತೆ, ಅವ್ರಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ ನಂತರ ಅವರ ಪ್ರಥಮ ಆದ್ಯತೆಯ ಕೆಲಸ ಏನಾಗಿತ್ತು, ಪ್ರಯತ್ನ ಏನಾಗಿತ್ತು ಅಂತ ಹೇಳಿದ್ರೆ, ಏನು ತೀವ್ರಗಾಮಿ ನಾಯಕರು ಏನಿದ್ರಲ್ಲ, 1907ರಲ್ಲಿ ವಿಭಜನೆ ಆಗಿತ್ತಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಭಾಗದಲ್ಲಿ, ಒಂದು ತೀವ್ರಗಾಮಿ ಇನ್ನೊಂದು ಮಂದಗಾಮಿ ಅಂತ. ಸೊ ಈ ತೀವ್ರಗಾಮಿಗಳಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಜಾಗ ಕೊಡೋದು, ಮತ್ತೊಂದು ಸತಿ ಅವ್ರಿಗೆ ಸೇರಿಸೋದು ಒಂದು ಉದ್ದೇಶ, ಅವ್ರ ಪ್ರಯತ್ನ ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಮಿಸ್ ಅನ್ಯಾ ಬೆಸೆಂಟ್ ಪ್ರೆಷರೈಸ್ ದ ಕಾಂಗ್ರೆಸ್ ಟು ಅಡ್ಮಿಟ್ ಎಕ್ಸ್ಟ್ರೀಮಿಸ್ಟ್. ಮತ್ತು ಅನ್ಯಾ ಬೆಸೆಂಟ್ ಏನು ಮಾಡ್ತಾರೆ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಒತ್ತಡ ಹಾಕ್ತಾರೆ. ಏನು ಒತ್ತಡ ಅಂತ ಹೇಳಿದ್ರೆ, ಈ ತೀವ್ರಗಾಮಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಏನು ಬೇರೆ ಆಗಿದ್ರಲ್ಲ 1907ರಲ್ಲಿ, ಅವರನ್ನು ಪುನಃ ವಾಪಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಅವರಿಗೆ ಸದಸ್ಯತ್ವ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ವಿತ್ ಹರ್ ಕಂಟಿನ್ಯೂಸ್ ಎಫರ್ಟ್ ದ re-entry of extremist was secured in December 1915. ಡಿಸೆಂಬರ್ 1915 ಬಹಳಷ್ಟು ತೀವ್ರಗಾಮಿ ನಾಯಕರಿಗೆ ಮತ್ತೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಅವರಿಗೆ ಜಾಗ ಸಿಗತ್ತೆ ಮತ್ತು ಅವ್ರಿಗೆ ಸದಸ್ಯತ್ವ ಸಿಗತ್ತೆ. ಆ್ಯಂಡ್
and the re-entry of extremists into Congress was done in Lucknow session of Congress in 1916. 1916ರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಏನಾಗುತ್ತಲ್ಲ ಅದರಲ್ಲಿ ಅಧಿಕೃತವಾಗಿ ಎಲ್ಲ ಎಕ್ಸ್ಟ್ರೀಮಿಸ್ಟ್ಗಳಿಗೆ ಅಂದರೆ ಅವನು ಏನು ಎಂತ ಅದು ಬಿಟ್ಟು ಎಲ್ಲರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಸ್ಥಾನಮಾನ ಸಿಗತ್ತೆ. ಆಯಿತು. 5ನೇದು, the idea of home rule was mooted by Anna Besant through her newspaper New India and the Commonwealth. ಸೊ ಈ ಭಾರತದಲ್ಲಿ ಈ ಹೋಮ್ ರೂಲ್ ಚಳವಳಿಯ ಪರಿಕಲ್ಪನೆ ಯಾರು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಯಾ ಬೆಸೆಂಟ್ನವರು ಪ್ರಾರಂಭ ಮಾಡ್ತಾರೆ. ಅದರ ಬಗ್ಗೆ ರೂಪರೇಷೆಯನ್ನು ನಮಗೆ ಗೊತ್ತಾಗೋದು ಅವರು 2 ಲೇಖನಗಳು ಬರೀತಾರೆ. 2 ನ್ಯೂಸ್ ಪೇಪರ್ ಇತ್ತು ಅವ್ರದ್ದು, 2 ನ್ಯೂಸ್ ಪೇಪರ್. ಅದರಲ್ಲಿ ಒಂದು ನ್ಯೂ ಇಂಡಿಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಲೇಖನ ಇರುತ್ತೆ. ಅದೇ ರೀತಿ ಕಾಮನ್ ವೀಲ್ ಅಂತ ಹೇಳ್ಬಿಟ್ಟು ಇನ್ನೊಂದು ಲೇಖನ. ಆ 2 ಲೇಖನದಲ್ಲಿ ಏನು ಮಾಡಪ್ಪ ಅಂತ ಹೇಳಿದ್ರೆ ಅವರು ಹೋಮ್ ರೂಲ್ ಮೂವ್ಮೆಂಟ್ ಯಾವ ರೀತಿಯಲ್ಲಿ ಇರಬೇಕು, ಅದರ ಸಿದ್ಧಾಂತಗಳು ಏನಿರಬೇಕು, ಅದರ ಕಾರ್ಯಕ್ರಮಗಳು ಏನಿರಬೇಕು, ಸಿದ್ಧಾಂತಗಳು ಏನಿರಬೇಕು, ಸೊ ಅವೆಲ್ಲದನ್ನು ಏನು ಬಿಡ್ಸ್ ಹೇಳ್ತಾರೆ ಅವರು. ಹಿಂಗೆ ಐರ್ಲೆಂಡ್ ಮಾದರಿಯಲ್ಲಿ ಶಿ ಟುಕ್ ಅಪ್ ದ ಡಿಮ್ಯಾಂಡ್ ಆಫ್ ಸೆಲ್ಫ್ ರೂಲ್ ಆನ್ ದ ಲೈನ್ಸ್ ಆಫ್ ವೈಟ್ ಕಾಲೋನೀಸ್ ಆಫ್ಟರ್ ವಾರ್. ಸೊ ಯುದ್ಧದ ನಂತರ ಏನು ಬಿಳಿ ವಸಾಹತು ಪ್ರದೇಶಗಳು ಇತ್ತಲ್ಲ, ಉದಾಹರಣೆಗೆ ಆಸ್ಟ್ರೇಲಿಯಾ, ಕೆನಡಾ, ಅದೇ ಮಾದರಿಯಲ್ಲಿ ಭಾರತೀಯರಿಗೂ ಕೂಡ ಏನಪ್ಪ ಅಂದರೆ ಸಹ ಸರ್ಕಾರದ ಕೊಡಬೇಕು, ಹಕ್ಕನ್ನು ಕೊಡಬೇಕು ಅಂತ ಬಿಟ್ಟು ಅವರು ಬೇಡಿಕೆಯನ್ನು ಇಡ್ತಾರೆ. However, it was Tilak who started the Home Rule League in April 1916, and 5 months later, in September 1916, Mrs. Anna Besant started the Home Rule League. ಸೊ ಆದರೆ ಇದು ಪ್ರಾರಂಭ ಮಾಡಿದ್ದು ಏಪ್ರಿಲ್ 1916ರಲ್ಲಿ ಬಾಲ್ ಗಂಗಾಧರ್ ತಿಲಕ್ನವರು ಅವರು ಪ್ರಾರಂಭ ಮಾಡಿದ್ದ ನಂತರ 5 ತಿಂಗಳ ನಂತರ ಏನಾಗುತ್ತೆ, ಸೆಪ್ಟೆಂಬರ್ 1916ರಲ್ಲಿ ಆನ್ಯಾ ಬೆಸೆಂಟ್ನವರು ಏನು ಮಾಡ್ತಾರೆ, ಹೋಮ್ ರೂಲ್ ಚಳವಳಿ ಪ್ರಾರಂಭ ಮಾಡ್ತಾರೆ. ಅಂದರೆ ಬಾಲ್ ಗಂಗಾಧರ್ ತಿಲಕ್ನವರು ಮಹಾರಾಷ್ಟ್ರ, ಈಗೇನು ಮಹಾರಾಷ್ಟ್ರ ಪ್ರದೇಶ ಇದೆಯಲ್ಲ, ಬಾಂಬೆ ಪ್ರಾಂತ್ಯ, ಅಲ್ಲಿ ಅವರು ಸಕ್ರಿಯವಾಗಿದ್ದರು. ಮತ್ತು ಆನ್ಯಾ ಬೆಸೆಂಟ್ ಉಳಿಕೆ ಭಾರತದಲ್ಲಿ ಅವರು ಸಕ್ರಿಯವಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 6ನೇದು, Tilak launched the Home Rule League at Bombay Provincial Conference at Belgium in 1916 under the presidency of Joseph Batista. ಜೋಸೆಫ್ ಬೆತಿಸ್ಟಾ ನಾಯಕತ್ವದಲ್ಲಿ ಏನಾಗುತ್ತೆ ಅಂತ ಹೇಳಿ 1916ರಲ್ಲಿ ಏನಾಗುತ್ತೆ, ಅವರು ಏನಪ್ಪ ಅಂತ ಹೇಳಿದ್ರೆ ಈ ಹೋಮ್ ರೂಲ್ ಚಳವಳಿ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ ಬಾಂಬೆ ಪ್ರಾಂತ್ಯದಲ್ಲಿ. ಅದೇ ರೀತಿಯಲ್ಲಿ ಆನ್ಯಾ ಬೆಸೆಂಟ್ ಅಂಡ್ ಎಸ್ ಸುಬ್ರಹ್ಮಣ್ಯ ಅಯ್ಯರ್ ಎಸ್ಟಾಬ್ಲಿಷ್ ದೇರ್ ಲೀಗ್ ಇನ್ ಸೆಪ್ಟೆಂಬರ್ 1916. ಸೆಪ್ಟೆಂಬರ್ 1916ರಲ್ಲಿ ಆನ್ಯಾ ಬೆಸೆಂಟ್ ಮತ್ತು ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳ್ಬಿಟ್ಟು ಇಬ್ಬರು ಏನು ಮಾಡ್ತಾರೆ, ಮೆಡ್ರಾಸ್ ಹೋಮ್ ರೂಲ್ ಲೀಗ್ ಅಂತ ಹೇಳ್ಬಿಟ್ಟು ಒಂದು ಲೀಗನ್ನು ಪ್ರಾರಂಭ ಮಾಡಿ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಹೋಮ್ ರೂಲ್ ಚಳವಳಿ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. Their area of activity includes all India except that of Tilak's Home Rule League area. ಅವರ ಕಾರ್ಯಚಟುವಟಿಕೆಗಳು ಅಂದರೆ ಆನ್ಯಾ ಬೆಸೆಂಟಿನ ಕಾರ್ಯಚಟುವಟಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಬಾಲ್ ಗಂಗಾಧರ್ ತಿಲಕ್ನವರು ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಆ ಜಾಗ ಬಿಟ್ಟು ಇಡೀ ಭಾರತ ಕಡೆ ಏನಪ್ಪ ಅಂತ ಹೇಳಿದ್ರೆ ಆನ್ಯಾ ಬೆಸೆಂಟಿನ ಹೋಮ್ ರೂಲ್ ಲೀಗ್ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಹರ್ ಚೀಫ್ associates were George Arundale, C.P. Ramaswamy Iyer, B.P. Wadia. ಈ ಒಂದು ಚಳುವಳಿಯಲ್ಲಿ ಇವರಿಗೆ ಸಂಪೂರ್ಣವಾದ ಸಹಾಯವನ್ನು ಕೊಟ್ಟಿದ್ದು ಯಾರಪ್ಪ ಅಂದರೆ ಜಾರ್ಜ್ ಅರುಂದೋಲೆ ಅವರು ಸೆಕ್ರೆಟರಿ. ಯಾರದ್ದು ಸೆಕ್ರೆಟರಿ? ಅದು ಆನ್ಯಾ ಬೆಸೆಂಟ್, C.P. ರಾಮಸ್ವಾಮಿ ಅಯ್ಯರ್ ಮತ್ತು B.P. ವಾಡಿಯಾ. ಇಷ್ಟು ಜನ ಏನಪ್ಪ ಅಂತ ಹೇಳಿದ್ರೆ ಸಕ್ರಿಯವಾಗಿ ಹೋಮ್ ರೂಲ್ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು ಅಂತ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ನಂತರದಲ್ಲಿ ಈ ಹೋಮ್ ರೂಲ್ ಚಳವಳಿಯಲ್ಲಿ ಆನ್ಯಾ ಬೆಸೆಂಟನ್ನು ಸಹಾಯ ಮಾಡೋಕ್ಕೋಸ್ಕರ ಸ್ಥಳೀಯವಾಗಿ ಏನು ಮಾಡ್ತಾರೆ, ಹಲವು ನಾಯಕರನ್ನು ಏನು ಮಾಡ್ತಾರೆ, ನಾಯಕತ್ವವನ್ನು ಕೊಡ್ತಾರೆ, ಜವಾಬ್ದಾರಿ ಕೊಡ್ತಾರೆ ಆನ್ಯಾ ಬೆಸೆಂಟ್ನವರು. ಸೊ
ಅಲಹಾಬಾದ್ ಪ್ರಾಂತ್ಯದಲ್ಲಿ, ಅಂದರೆ ಈಗಿರುವಂತಹ ಉತ್ತರ ಪ್ರದೇಶ್, ಆವಾಗ ಅದಕ್ಕೆ ಯುನೈಟೆಡ್ ಪ್ರಾವಿನ್ಸ್ ಅಂತ ಕರೀತಾ ಇದ್ರು, ಅಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನು ಅಲ್ಲಿಯ ಜವಾಬ್ದಾರಿಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಬಂಗಾಲ್, ಬಿಹಾರ್, ಒರಿಸ್ಸಾ ಈ ಪ್ರಾಂತ್ಯದಲ್ಲಿ ಈ ಹೋಮ್ ರೂಲ್ ಚಳವಳಿಯ ಜವಾಬ್ದಾರಿಯನ್ನು ಬೀರ್ ಚಕ್ರವರ್ತಿ ಮತ್ತು ಜೆ ಬ್ಯಾನರ್ಜಿ ಅವರನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಲಕ್ನೋ ಪ್ರದೇಶದಲ್ಲಿ ಖಲೀಕ್ ಉಜ್ ಜಮಾನ್ ಅಂತ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲಿಯ ಜವಾಬ್ದಾರಿ ಕೊಡ್ತಾರೆ. ಅಂದರೆ ಈಗಿರುವ ಉತ್ತರ ಪ್ರದೇಶದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಖಲೀಕ್ ಉಜ್ ಜಮಾನ್ ಅಂತ ಹೇಳ್ಬಿಟ್ಟು ಇಬ್ಬರು ನಾಯಕರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡ್ರೆ, ಬಂಗಾಲ್ ಪ್ರದೇಶದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ನಡೆಸುವ ಸಲುವಾಗಿ 2 ನಾಯಕರನ್ನು ಏನು ಮಾಡ್ತಾರೆ ಅವರು ಜವಾಬ್ದಾರಿಯನ್ನು ಕೊಡ್ತಾರೆ. ಆಯ್ತಾ? ಸೊ ಬಿ ಚಕ್ರವರ್ತಿ, ಜೆ ಬ್ಯಾನರ್ಜಿ ಅಂತ ಹೇಳ್ಬಿಟ್ಟು. ಸೊ 9ನೇದು, ಇಟ್ ವಾಸ್ ಡ್ಯೂರಿಂಗ್ ದಿಸ್ ಮೂಮೆಂಟ್ ತಿಲಕ್ ಗೇವ್ ಎ ಪಾಪ್ಯುಲರ್ ಸ್ಲೋಗನ್, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಅಂದರೆ ಇದೇ ಒಂದು ಹೋಮ್ ರೂಲ್ ಚಳವಳಿಯಲ್ಲಿ ಪ್ರಸಿದ್ಧ ಒಂದು ಏನು ಹೇಳಿಕೆ ಇದೆಲ್ಲ, ಯಾರ್ದು? ತಿಲಕ್ ಅವ್ರದ್ದು, ಈಗಲೇ ಕೊಟ್ಟಿರೋದು. ಅದು ಏನಪ್ಪ ಅಂದರೆ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಇದು ಪಡಿತೀನಿ ಅಂತ ಹೇಳ್ಬಿಟ್ಟು ಏನು ಇದಿದೆಲ್ಲ ಅದು ಅದು ಹೇಳಿದ್ದು ಇದೇ ಒಂದು ಇದರಲ್ಲಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇಟ್ ವಾಸ್ ಡ್ಯೂರಿಂಗ್ ದಿಸ್ ಮೂಮೆಂಟ್ ತಿಲಕ್ ವಾಸ್ ಗಿವನ್ ದ ಟೈಟಲ್ ಲೋಕಮಾನ್ಯ. ಇದೇ ಒಂದು ಚಳವಳಿಯ ನಂತರ ಅಂದರೆ 1897ರಲ್ಲಿ ಅವರಿಗೆ ಲೋಕಮಾನ್ಯ ಅಂತ ಏನಪ್ಪ ಅಂದರೆ ಒಂದು ಟೈಟಲ್ ಪ್ರಸಿದ್ಧವಾಗಿತ್ತು. ಆದರೆ ಹೋಮ್ ರೂಲ್ ಚಳವಳಿಯ ನಂತರ ಜನ ಎಲ್ಲ ಅವ್ರಿಗೆ ಏನಂತ ಕರೀಲಿಕ್ಕೆ ಶುರು ಮಾಡ್ತಾರೆ? ಲೋಕಮಾನ್ಯ, ಅಂದರೆ ಜನ ಮೆಚ್ಚಿದ ನಾಯಕ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿರುದು ಸಿಗತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ 11 ತಿಲಕ್ ಲಿಂಕ್ ಡಿಮ್ಯಾಂಡ್ ಫಾರ್ ಸ್ವರಾಜ್ಯ ವಿತ್ ದ ಫಾರ್ಮೇಷನ್ ಆಫ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಆ್ಯಂಡ್ ಎಜುಕೇಷನ್ ಥ್ರೂ ದ ವರ್ನಾಕ್ಯುಲರ್ ಲ್ಯಾಂಗ್ವೇಜ್. ಸೊ ಇಲ್ಲಿ ತಿಲಕ್ನವರು ಹೌದಪ್ಪ, ಸ್ವಾತಂತ್ರ್ಯ ಪಡೆದ ನಂತರ ನೀವು ಏನು ಮಾಡ್ತೀರಾ, ಸ್ವಾತಂತ್ರ್ಯ ಭಾರತದಲ್ಲಿ ನಿಮ್ಮ ನೀತಿಗಳು ಏನು ಅಂತ ಹೇಳಬೇಕಲ್ಲ ಭಾರತೀಯರಿಗೆ ಅಥವಾ ಜನಕ್ಕೆ. ಆವಾಗ ಈ ಹೋಮ್ ರೂಲ್ ನಮಗೆ ಸರ್ಕಾರ ಸಿಗ್ಬಿಟ್ರೆ, ಅಂದರೆ ನಮ್ಮ ಭಾರತೀಯರ ಸರ್ಕಾರ ಬಂದ್ಬಿಟ್ರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಡೀ ಭಾರತವನ್ನು ಭಾಷೆ ಆಧಾರಿತ ರಾಜ್ಯಗಳನ್ನು ಗಳಾಗಿ ವಿಂಗಡಿಸ್ತೀವಿ. ಅಂದರೆ ಎಲ್ಲೆಲ್ಲಿ ಕನ್ನಡ ಭಾಷೆ ಮಾತಾಡೋರಿದ್ದಾರೆ ಕರ್ನಾಟಕ ಅಂತ ಸ್ಥಾಪನೆ ಮಾಡ್ತೀವಿ, ಎಲ್ಲಿ ಮರಾಠಿ ಜನ ಇದ್ದಾರೆ ಮಹಾರಾಷ್ಟ್ರ ಅಂತ ಸ್ಥಾಪನೆ ಮಾಡ್ತೀವಿ, ಎಲ್ಲಿ ಮಲಯಾಳಂ ಇದೆ ಕೇರಳ ಅಂತ ಸ್ಥಾಪನೆ ಮಾಡ್ತೀವಿ. ಈ ಥರ ಭಾಷೆ ಆಧಾರವಾಗಿ ರಾಜ್ಯಗಳನ್ನು ವಿಂಗಡಿಸ್ತೀವಿ ಅಂತ ಒಂದು ಮಾತನ್ನು ಭರವಸೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಎಜುಕೇಷನ್ ಥ್ರೂ ದ ವರ್ನಾಕ್ಯುಲರ್ ಲ್ಯಾಂಗ್ವೇಜ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದೇಶೀಯ ಭಾಷೆಗಳಲ್ಲಿ, ಅಂದರೆ ದೇಶೀಯ ಭಾಷೆಗಳಲ್ಲಿ ಜನಕ್ಕೆ ಶಿಕ್ಷಣವನ್ನು ಕೊಡಿಸ್ತೀವಿ ಅಂತ ಹೇಳ್ತಾರೆ. ದೇಶೀಯ ಭಾಷೆಗಳು ಅಂತ ಹೇಳಿದ್ರೆ ಮರಾಠಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಗುಜರಾತಿ ಅಥವಾ ಒರಿಯಾ, ಬೆಂಗಾಲಿ, ಹಿಂದಿ, ಉರ್ದು, ವಾಟ್ ಎವರ್ ಇಟ್ ಇಸ್. ಸೊ ಇಂಥ ಭಾಷೆಗಳಲ್ಲಿ ನಾವು ಏನು ಮಾಡ್ತೀವಿ, ಜನಕ್ಕೆ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತನ್ನು ಅವರು ಕೊಡ್ತಾರೆ. ಸೊ ದೀಸ್ ಆರ್ ದ ಸಮ್ ಬ್ರೀಫ್ information about how this idea of home rule movement started in India. Thank you very much.